ಗುರುವಚನ ಕೇಳಿ ಕೇಳಿ ಶಿವವಚನ ಕೇಳಿ ಕೇಳಿ ಗುರುವಚನ ಪುರಾತರ ವಚನಾನುಭವ ಕೇಳಿ ಬಂದಿರಯ್ಯ ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚರು ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದರೆ ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದರೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಇಂತಲ್ಲದೆ ಮನೋರಾಪುರಾಣಿ ತನ್ಮುಕ್ತಿ ಕೇಳಿದರೆ ಇಂತಲ್ಲದೆ ಮನೋರಾಪುರಾಣಿ ತನ್ಮುಕ್ತಿ ಕೇಳಿದರೆ ಉಪದೇಶವಿತ್ತು ಸಲುಹಯ್ಯ ಏತರವನುದಯ್ಯ ಉಪದೇಶವಿತ್ತು ಸಲುಹಯ್ಯ ಏತರವನುದಯ್ಯ ಮಹಾಲಿಂಗ ಕಲ್ಲೇಶ್ವರ ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖನೇ ಗುರುವಚನ ಪರಾಮುಖನೇ ಎಂದೆಂದು ಭವಲಿಂಗರು ನೋಡ 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 ಎಂದೆಂದು ಭವಲಿಂಗರು ನೋಡ. ವೇಷ ಲಾಂಛನವೆಂಬ ಪಾಠದ ಹೊರೆಯ ಹೊತ್ತು ವ್ಯವಹಾರ ಮಾಡುವ ಹರದಿಗರೆಲ್ಲರೂ ಹರದಿಗರಲ್ಲ ಹರವರಿಯಲ್ಲಿ ಉಭಯ ಮಾರ್ಗವ ಬಿಟ್ಟು ವೇಷತನದ ಕಳ್ಳ ಹಾದಿಯಲ್ಲಿ ಹೋಗಿ ಸಿಕ್ಕಿದಿರಿ. ಕಾಲನ ಕಾಲಾಟಕ್ಕೆ ಬಂಕೇಶ್ವರ ಲಿಂಗಕ್ಕೆ ಅರಿವಿನ ಸುಂಕದ ಪಥವ ತಪ್ಪಿ. ಹೆಸರೇ ಹೇಳೋ ಹಾಗೆ ಬಂಕಣ್ಣವರು ವೃತ್ತಿಯಲ್ಲಿ ಬಹುಶಃ ಸುಂಕದ ಅಧಿಕಾರಿಗಳಾಗಿರಬೇಕು. ಅವರು ಪ್ರಸ್ತುತ ವಚನದಲ್ಲಿ ಆಧ್ಯಾತ್ಮಿಕ ಜ್ಞಾನಕ್ಕೂ ಸುಂಕದ ರೂಪಕವನ್ನೇ ಬಳಸಿದ್ದಾರೆ. ದೇವರ ಸಾಕ್ಷಾತ್ಕಾರ ಪಡಿಬೇಕಾದ್ರೆ ನಾವು ಅರಿವು ಅನ್ನುವಂಥ ಸುಂಕವನ್ನು ಕೊಡಬೇಕು. ವೇಷಧಾರಿಗಳು ಈ ಅರಿವಿನ ಪಥವನ್ನೇ ತಪ್ಪಿ ನಡೀತಾರೆ. ಹಾಗಾಗಿ ಅವರು ದೇವರ ಸಾಕ್ಷಾತ್ಕಾರ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಬಾಹ್ಯ ವೇಷಭೂಷಣ ಮತ್ತು ಡಾಂಭಿಕ ಭಕ್ತಿಯನ್ನು ಖಂಡಿಸಿ ಅಂತರಂಗದ ಅರಿವಿಗೆ ಒತ್ತು ಕೊಡುವ ಮೂಲಕ ಆಧ್ಯಾತ್ಮಿಕ ಮಾರ್ಗವನ್ನು ತೋರುವಂಥ ಕಾರ್ಯವನ್ನು ಈ ವಚನದಲ್ಲಿ ಮಾಡಿದ್ದಾರೆ. ಇಲ್ಲಿ ಅವರು ಬಳಸಿರುವಂಥ ಕೆಲವು ಪದಗಳು ಅರ್ಥಪೂರ್ಣವಾಗಿದ್ದವು. ವೇಷ, ಲಾಂಛನ, ವ್ಯವಹಾರ, ಹರದಿಗರು, ಹರವರಿಯರು, ಉಭಯ ಮಾರ್ಗ, ಕಾಲನ ಕಾಲಾಟ, ಅರಿವಿನ ಸುಂಕ ಇತ್ಯಾದಿ. ಒಬ್ಬ ಶರಣನ ಬಾಹ್ಯ ಗುರುತುಗಳಾದಂಥ ಹಣೆ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಮೈ ಮೇಲೆ ಧರಿಸುವಂಥ ಶುಭ್ರ ಬಟ್ಟೆ, ಎದೆ ಮೇಲೆ ಇಷ್ಟಲಿಂಗ, ಇವುಗಳ ಅರ್ಥವನ್ನು ಅರಿತು ಧರಿಸಿದರೆ ಚಿಂತೆ ಇಲ್ಲ. ಶರಣರ ಸೋಗು ಹಾಕಿ ಹೊಟ್ಟೆ ಹೊರೆಯುವಂಥ ವೇಷಧಾರಿಗಳು ಇಲ್ಲಿದ್ದಾರೆ. ಅಂಥವರನ್ನ ಕುರಿತೇ ವಚನದಲ್ಲಿ ವೇಷ ಲಾಂಛನ ಅಂತ ಮೂಡಿಸಿದ್ದಾರೆ.
ತೋರಿಕೆಗಾಗಿ ಈ ಲಾಂಛನಗಳನ್ನು ಧರಿಸುವಂಥವರು ವೇಷಧಾರಿಗಳು. ಹಗಲು ವೇಷಗಾರರಿದ್ದ ಹಾಗೆ ಡಾಂಭಿಕರು. ಅವರು ಒಂದರ್ಥದಲ್ಲಿ ಭಾರ ಹೊರುವಂಥ ಕತ್ತೆಗಳಿದ್ದಂತೆ. ಕತ್ತಿಗೇನು ಗೊತ್ತು, ಕಸ್ತೂರಿಯ ವಾಸನೆ ಅನ್ನೋ ಹಾಗೆ ಅವರು ಅವುಗಳ ಮಹತ್ವವನ್ನು ಅರಿತಾ ಇಲ್ಲ. ಭಕ್ತಿಯನ್ನು ತನು ಮನದಲ್ಲಿ ತುಂಬಿಕೊಂಡು ಸದ್ಭಾವದಿಂದ ಅವರು ಮಾತನಾಡುವಂಥವ್ರು ಅಲ್ಲ. ಅದು ಕೂಡ ಹೊಟ್ಟೆ ಹೊರೆಯುವಂಥ ಸಾಧನ ಅಂತ ಭಾವಿಸಿರ್ತಾರೆ. ಇಂಥವರು ವ್ಯವಹಾರ ಅಂದರೆ ಲಾಭಕೋರ ವ್ಯಾಪಾರಿಗಳಿದ್ದ ಹಾಗೆ. ಅಂಥವರನ್ನ ಎಚ್ಚರಿಸಿದ್ದಾರೆ. ಹರದಿಗರು ಅಂದರೆ ಕೇವಲ ಶಿವನ ವೇಷ ಧರಿಸಿ ಹೊಟ್ಟೆ ಹೊರೆಯುವಂಥವ್ರು. ಅವರು ಎಂದಿಗೂ ಶಿವನ ಗುಣಗಳನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹರವರಿಯಲ್ಲಿ ಅನ್ನುವಂಥ ಶಬ್ದದ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಇಂಥವರು ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಮಾರ್ಗವನ್ನು ಬಿಟ್ಟು ನಡೆಯುವಂಥವ್ರು. ಬಸವಣ್ಣನವರ ಕಳಬೇಡ ಕೊಲಬೇಡ ವಚನದಲ್ಲಿ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನನ್ನು ಅರಿಯುವ ಪರಿ ಅಂತ ಹೇಳಿರುವಂಥದ್ದು ಗಮನಾರ್ಹ. ಅಂತರಂಗ ಮತ್ತು ಬಹಿರಂಗ ಶುದ್ಧಿಗೆ ಬೇಕಾದದ್ದು ಕೇವಲ ಬಾಹ್ಯ ವೇಷಭೂಷಣಗಳಲ್ಲ, ಅರಿವು ಮತ್ತು ಆಚಾರ. ಅವು ಇಲ್ಲದೆ ಶುದ್ಧಿ ಸಾಧ್ಯ ಇಲ್ಲ. ಇದನ್ನೇ ಬಂಕಣ್ಣವರು ಉಭಯ ಮಾರ್ಗವ ಬಿಟ್ಟು ಅಂತ ಹೇಳಿದ್ದಾರೆ. ಅವರಲ್ಲಿ ಭಕ್ತಿ ಮಾರ್ಗವೂ ಇಲ್ಲ, ಜ್ಞಾನ ಮಾರ್ಗವೂ ಇಲ್ಲ. ಎಲ್ಲ ಕಾಲದಲ್ಲೂ ಮೋಸ ಮಾಡಿ ಲಾಭ ಗಿಟ್ಟಿಸ್ಬೇಕು ಅನ್ನೋಂಥ ದುಷ್ಟರು ಇದ್ದೇ ಇರ್ತಾರೆ. ಅದನ್ನೇ ದಾಸಿಮಯ್ಯನವರು ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ ಇರುಳೆಲ್ಲ ನಡೆದನ ಆಸುಂಕ ಕಂಚಿ ಅಂತ ಹೇಳಿದ್ದಾರೆ. ಚೀಲಕ್ಕೆ ತೂತು ಬಿದ್ದಿದೆ ಅಂತ ತಿಳಿದೆ ಕತ್ತಲೆಯಲ್ಲಿ ಭತ್ತವನ್ನು ತುಂಬಿಕೊಂಡು ಸುಂಕ ತಪ್ಪಿಸ್ಕೊಳ್ಳಿಕ್ಕಾಗಿ ರಾತ್ರಿ ಎಲ್ಲ ನಡೆಯುವಂಥ ವ್ಯಕ್ತಿಗೆ ಇದನ್ನು ಹೋಲಿಸಿದ್ದಾರೆ. ಬಂಕಣ್ಣನವರು ವಚನದಲ್ಲೂ ಕೂಡ ಅದೇ ಭಾವನೆ ಇದೆ. ವೇಷತನದ ಕಳ್ಳ ಹಾದಿಯಲ್ಲಿ ಹೋಗಿ ಸಿಕ್ಕಿದಿರಿ ಅನ್ನುವಂಥ ಸಾಲುಗಳು ವಿಶೇಷ ಅರ್ಥವನ್ನು ಕೊಡ್ತಾವೆ. ಧರ್ಮ ಅಥವಾ ಭಕ್ತಿಯ ಹೆಸರಿನಲ್ಲಿ ಬಾಹ್ಯ ವೇಷ ಅಂದರೆ ವಿಭೂತಿ, ರುದ್ರಾಕ್ಷಿ, ಇಷ್ಟಲಿಂಗ, ಶುಭ್ರ ವಸ್ತ್ರಗಳನ್ನು ಧರಿಸಿದರೆ ಪ್ರಯೋಜನ ಇಲ್ಲ. ಅಂಥವರು ಅರಿವು ಆಚಾರದ ಅಂತರಂಗದ ಕಣ್ಣನ್ನು ತೆರೆಯಲಿಕ್ಕೆ ಸಾಧ್ಯ ಇಲ್ಲ. ಬಾಹ್ಯ ವೇಷದಿಂದಲೇ ಯಾರೂ ಶರಣರಾಗಲಿಕ್ಕೆ ಅವಕಾಶ ಇಲ್ಲ. ಅದೇ ಕಳ್ಳಹಾದಿ ಅಂದರೆ ತಪ್ಪು ಮಾರ್ಗ. ಸತ್ಯದ ಮಾರ್ಗವನ್ನು ಬಿಟ್ಟು ಸುಳ್ಳಿನ ದಾರಿಯನ್ನು ಹಿಡಿದ್ರೆ ಅದರಿಂದ ನಷ್ಟ ಅವ್ರಿಗೇನೆ. ಅರಿವಿನ ಮಾರ್ಗ ವೇಷ ಧರಿಸುವಷ್ಟು ಸುಲಭ ಅಲ್ಲ. ಅವರು ಕಾಲನ ಕಾಲಾಟಕ್ಕೆ ಸಿಲುಕದಿರಲಿಕ್ಕೆ ಸಾಧ್ಯ ಇಲ್ಲ. ಕಾಲನ ಕಾಲಾಟ ಅಂದರೆ ಭವಬಂಧನ, ಸಾವು. ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಪ್ಪಿಸ್ಕೊಳ್ಬೇಕು ಅಂದರೆ ನಿಜವಾದಂಥ ಭಕ್ತಿ ಜ್ಞಾನ ಅವರಲ್ಲಿ ಅಳವಡಬೇಕು. ಅಂತರಂಗದ ಅರಿವು ಬಹಿರಂಗದ ಆಚಾರ ಒಂದಾಗಬೇಕು. ಅದೇ ಅರಿವಿನ ಸುಂಕದ ಪಥ. ಈ ವಚನದ ಅರ್ಥವನ್ನು ಸರಳವಾಗಿ ಹೇಳೋದಾದರೆ ಕೇವಲ ಶರಣರಂತೆ ವೇಷ ಧರಿಸೋದಲ್ಲ. ಬಾಹ್ಯ ಲಾಂಛನಗಳಿಂದ ಯಾರೂ ಕೂಡ ಬಸವಾದಿ ಶಿವಶರಣರಂತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೇವಲ ಹಗಲು ವೇಷಧಾರಿಗಳು ಇದ್ದ ಹಾಗೆ. ಅಂಥವರು ಭವಬಂಧನಕ್ಕೆ ಸಿಲುಕಿ ಮೃತ್ಯುವಿನ ಬಾಯಿಗೆ ತುತ್ತಾಗ್ತಾರೆ. ಅವರ ಬದುಕು ಅರ್ಥಹೀನ ಅಥವಾ ನಶ್ವರ. 12ನೇ ಶತಮಾನದಲ್ಲಿ ಮಾತ್ರ ಅಲ್ಲದೆ ಇವತ್ತೂ ಸಹ ಸಮಾಜದಲ್ಲಿ ಧರ್ಮ ದೇವರ ಹೆಸರಿನಲ್ಲಿ ಜನರನ್ನು ವಂಚಿಸುವಂಥ, ತನ್ಮೂಲಕ ತಾವು ವಂಚನೆಗೆ ಒಳಗಾಗುವಂಥ ಲಾಂಛನ ಧರಿಸಿದ ವೇಷಗಾರರನ್ನು ನೋಡ್ತಾನೆ ಇದ್ದೇವೆ. ಹಾಗಾಗಿನೇ ಇವತ್ತು ಹೊಸ ಹೊಸ ದೇವಾಲಯಗಳು ಮೇಲೆ ಏಳ್ತಾ ಇವೆ. ಅದಕ್ಕೆ ತಕ್ಕ ಹಾಗೆ ಜನರ ಸುಲಿಗೆಯನ್ನು ಮಾಡಲಿಕ್ಕೆ ವಿವಿಧ ವೇಷ ಧರಿಸುವ ಪೂಜಾರಿ ಪುರೋಹಿತರು ಹುಟ್ಟುಕೊಳ್ತಾ ಇದ್ದಾರೆ. ಅವರ ಬಾಹ್ಯ ವೇಷಕ್ಕಿಂತ
ಅಂತರಂಗ ಶುದ್ಧಿ ಅರಿವು ಮುಖ್ಯ ಆಗಬೇಕು. ಕೇವಲ ಶರಣರಂತೆ ವಿಭೂತಿ, ರುದ್ರಾಕ್ಷಿ, ಇಷ್ಟಲಿಂಗ ಇಂಥವುಗಳನ್ನು ತೋರಿಕೆಗಾಗಿ ಧರಿಸಿದ ಮಾತ್ರಕ್ಕೆ ಯಾರೂ ಬಸವಣ್ಣ, ಅಲ್ಲಮ್ಮ, ಅಕ್ಕ, ಚನ್ನಬಸವಣ್ಣ, ಸಿದ್ದರಾಮ ಇಂಥ ಶರಣೆಯರಾಗಲಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮ ಅನ್ನೋದು ಕಳ್ಳ ಹಾದಿ ಅಲ್ಲ, ಅದು ಸತ್ಯ ಮತ್ತು ಅರಿವು ಆಚಾರದ ರಾಜಮಾರ್ಗ. ತೋರ್ಪಡಿಕೆಯ ಬಾಹ್ಯ ಲಾಂಛನಗಳು ಮುಕ್ತಿಗೆ ಇಲ್ಲವೇ ಅಂತರಂಗ ಬಹಿರಂಗ ಶುದ್ಧಿಗೆ ಸಾಧನಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅಂಥವರು ಕಾಲನ ಚಕ್ರಕ್ಕೆ ಸಿಕ್ಕು ಮುಜ್ಜು ಗುಜ್ಜಾಗ್ತಾರೆ. ವೇಷಕ್ಕಿಂತ ಭಾಷೆ, ಭಾವ, ಆದರ್ಶ ಬದುಕು ಮುಖ್ಯ. ಇಲ್ಲದೇ ಇದ್ದರೆ ಅದು ಆಡಂಬರವಾಗಿ ಜನರ ಸುಲಿಗೆಗೆ ಕಾರಣ ಆಗುತ್ತೆ. ಕೊನೆಗೆ ವೇಷಧಾರಿಗಳು ಕೂಡ ಅಧಪ್ಪತನಕ್ಕೆ ಈಡಾಗುವಲ್ಲಿ ಅನುಮಾನ ಇಲ್ಲ. ಭಕ್ತಿ ಮತ್ತು ಜ್ಞಾನ ಬಾಹ್ಯ ವೇಷ ಲಾಂಛನಗಳಲ್ಲಿ ಇಲ್ಲ. ಈ ಸತ್ಯವನ್ನ ಯಾರು ಕೂಡ ಮರಿಬಾರದು. ವೇಷಲಾಂಛನವೆಂಬ ಪಾಠದ ಹೊರೆಯ ಹೊತ್ತು ವ್ಯವಹಾರ ಮಾಡುವ ಹರದಿಗರೆಲ್ಲರೂ ವೇಷಲಾಂಛನವೆಂಬ ಪಾಠದ ಹೊರೆಯ ಹೊತ್ತು ವೇಷಲಾಂಛನವೆಂಬ ಪಾಠದ ಹೊರೆಯ ಹೊತ್ತು ವ್ಯವಹಾರ ಮಾಡುವ ಹರದಿಗರೆಲ್ಲರೂ ವ್ಯವಹಾರ ಮಾಡುವ ಹರದಿಗರೆಲ್ಲರೂ ಹರದಿಗರೆಲ್ಲ ಹರವರಿಯಲ್ಲಿ ಹರದಿಗರೆಲ್ಲ ಹರವರಿಯಲ್ಲಿ ವೇಷಲಾಂಛನವೆಂಬ ಪಾಠದ ಹೊರೆಯ ಹೊತ್ತು ವ್ಯವಹಾರ ಮಾಡುವ ಹರದಿಗರೆಲ್ಲರೂ ಹರದಿಗರೆಲ್ಲ ಹರವರಿಯಲ್ಲಿ ಹರದಿಗರೆಲ್ಲ ಹರವರಿಯಲ್ಲಿ ಉಭಯ ಮಾರ್ಗವ ಬಿಟ್ಟು ಉಭಯ ಮಾರ್ಗವ ಬಿಟ್ಟು ವೇಷತನದ ಕಳ್ಳ ಹಾದಿಯಲ್ಲಿ ವೇಷತನದ ಕಳ್ಳ ಹಾದಿಯಲ್ಲಿ ಹೋಗಿ ಸಿಕ್ಕಿದಿರಿ ಕಾಲನ ಕಾಟಕ್ಕೆ ಹೋಗಿ ಸಿಕ್ಕಿದಿರಿ ಕಾಲನ ಕಾಲಾಟಕ್ಕೆ ಪಂಕೇಶ್ವರ ಲಿಂಗಕ್ಕೆ ಅರಿವಿನ ಸುಂಕದ ಪಥವಾ ತಪ್ಪಿ ಪಂಕೇಶ್ವರ ಲಿಂಗಕ್ಕೆ ಅರಿವಿನ ಸುಂಕದ ಪಥವ ತಪ್ಪಿ ವೇಷಲಾಂಛನವೆಂಬ ಪಾಠದ ಹೊರೆಯ ಹೊತ್ತು ವೇಷಲಾಂಛನವೆಂಬ ಪಾಠದ ಹರೆಯ ಹೊತ್ತು ಉಭಯ ಮಾರ್ಗವ ಬಿಟ್ಟು ವೇಷತನದ ಕಳ್ಳ ಹಾದಿಯಲ್ಲಿ ವೇಷತನದ ಕಳ್ಳ ಹಾದಿಯಲ್ಲಿ ಹೋಗಿ ಸಿಕ್ಕಿದಿರಿ ಕಾಲನ ಕಾಲಾಟಕ್ಕೆ
ಹೋಗಿ ಸಿಕ್ಕಿದಿರಿ ಕಾಲನ ಕಾಲಾಟಕ್ಕೆ ಬಂಕೇಶ್ವರ ಲಿಂಗಕ್ಕೆ ಅರಿವಿನ ಸುಂಕದ ಪಥವ ತಪ್ಪಿ ಬಂಕೇಶ್ವರ ಲಿಂಗಕ್ಕೆ ಬಂಕೇಶ್ವರ ಲಿಂಗಕ್ಕೆ ಬಂಕೇಶ್ವರ ಲಿಂಗಕ್ಕೆ ಅರಿವಿನ ಸುಂಕದ ಪಥವ ತಪ್ಪಿ ಅರಿವಿನ ಸುಂಕದ ಪಥವ ತಪ್ಪಿ ವೇಷಲಾಂಛನವೆಂಬ ಪಾಠದ ಹೊರೆಯ ಹೊತ್ತು ವ್ಯವಹಾರ ಮಾಡುವ ಹರದಿಗರೆಲ್ಲರೂ ಹರದಿಗರೆಲ್ಲ ಹರವರಿಗೆಲ್ಲಿ ಹರದಿಗರೆಲ್ಲ ಹರವರಿಗೆಲ್ಲಿ ವೇಷಲಾಂಛನವೆಂಬ ಪಾಠದ ಹೊರೆಯ ಹೊತ್ತು ವೇಷಲಾಂಛನವೆಂಬ 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 ಪಾಠದ ಹೊರೆಯ ಹೊತ್ತು ಕೇಳ ಬನ್ನಿ ವಚನ ಸಂದೇಶ ಕೇಳ ಬನ್ನಿ ವಚನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ